ಹಾಯ್ ಫ್ರೆಂಡ್ಸ್, ಇಂಪನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನಿವತ್ತು ಹಾಗಲಕಾಯಿನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಹಾಗಲಕಾಯಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಹಾಗಲಕಾಯಿಂದ ಸಂಡಿಗೆ ಮಾಡ್ತಾಯಿದ್ದೀನಿ. ಸಂಡಿಗೆ ಮಾಡುವಂಥ ವಿಧಾನ ನೋಡಿ. ಈ ಹಾಗಲಕಾಯಿನ ಹೀಗೆ ಚಕ್ರವಾಗಿ ಹಚ್ಚಬೇಕು. ನೋಡಿ, ಹೀಗೆ ರೌಂಡಾಗಿ ಹಚ್ಚಬೇಕು. ಈ ಹಾಗಲಕಾಯಿದು ಬೀಜ ಎಲ್ಲ ತೆಗಿಲಿಕ್ಕಿಲ್ಲ, ಬೀಜ ಸಮೇತ ಹಚ್ಚುವಂಥದ್ದು. ನೋಡಿ ಹಾಗಲಕಾಯಿ ಈ ಬಣ್ಣ ಕೂಡ ಇರುತ್ತೆ, ಇನ್ನೊಂದು ಬಿಳಿ ಬಣ್ಣ ಕೂಡ ಇರುತ್ತೆ. ನೋಡಿ, ಹಚ್ಚಿ ಎಲ್ಲ ರೆಡಿ ಆಗಿದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಈಗ ಇದಕ್ಕೆ ಉಪ್ಪನ್ನು ಹಾಕುವಂಥದ್ದು. ಪುಡಿ ಉಪ್ಪು ಕೂಡ ಹಾಕ್ಬೋದು, ಕಲ್ಲುಪ್ಪು ಕೂಡ ಹಾಕ್ಬೋದು. ಸ್ವಲ್ಪ ಹಚ್ಚಿದ್ದಂಥ ಹಾಗಲಕಾಯಿ ಹಾಕಿ ಉಪ್ಪು ಹಾಕೋದು ಮತ್ತು ಚೆನ್ನಾಗಿ ಕಲಿಸುವಂಥದ್ದು. ನೋಡಿ, ಹೀಗೆ ಚೆನ್ನಾಗಿ ಕಲಿಸಬೇಕು. ಅದು ಮರುದಿನಕ್ಕೆ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲಿಸಬೇಕು, ಡಿಮ್ಯಾಂಡ್ ಮಾಡಬೇಕು. ಮರುದಿನ ನೀರು ಬಿಟ್ಕೊಳ್ಳುತ್ತೆ. ಪುನಃ ಉಪ್ಪು ಹಾಕೋದು, ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಬೋದು. ನೋಡಿ, ನೀರಿಂದ ತೆಗೆದಾಗಿದೆ. ಈಗ ಬಿಸಿಲಲ್ಲಿ ಒಣ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇದು 2 ದಿನ ಆದರೂ ಒಣಗಲಿಕ್ಕೆ ಇಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಒಣಗಿದೆ. ಈಗ ಈ ಒಣಗಿರೋಂಥ ಹಾಗಲಕಾಯಿ ಸಂಡಿಗೆಯನ್ನು ನಾವು ಕರಿವ ಎಣ್ಣೆಯಲ್ಲಿ. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ನೋಡಿ, ಒಂದೊಂದೇ ಹಾಕಿ ಹೀಗೆ ಹಾಗಲಕಾಯಿ ಸಂಡಿಗೆಯನ್ನು ಕರಿವ. ಅನ್ನಕ್ಕೆ ಮತ್ತು ಅನ್ನ ಸಾರಿಗೆ ಊಟ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಹಿ ಚೂರು ಕೂಡ ಗೊತ್ತಾಗೋದಿಲ್ಲ. ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಸಣ್ಣ ಉರಿಯಲ್ಲಿ ಕರಿಬೇಕು. ಹಾಗಲಕಾಯಿ ಅಂದರೆ ಎಲ್ಲರೂ ಕಹಿ ಅಂತೇಳಿ ದೂರ ಸರಿಯುವಂಥವರೇ ಇರೋದು. ನೀವು ಈ ಥರನೂ ಮಾಡಿ ಮಕ್ಕಳಿಗೂ ಕೊಡಿ, ದೊಡ್ಡವರಿಗೂ ಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರೆದಿರುವಂಥ ಹಾಗಲಕಾಯಿ ಸಂಡಿಗೆನ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಆರೋಗ್ಯಕ್ಕೆ ಹಾಗಲಕಾಯಿ ತುಂಬ ಒಳ್ಳೆಯದು. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.